ನಮಸ್ಕಾರ. ಐ ಆಮ್ ಮೇಘಾ ಕಿರಣ್, ಸೀನಿಯರ್ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ಫೌಂಡರ್ ಆಫ್ ನ್ಯೂಟ್ರಿನೆಸ್ಟ್ ವಿತ್ ಮೇಘಾ. ಇವನ್ ನಾನಿದ್ದೀನಿ ಅವಾನ್ BGG ಹಾಸ್ಪಿಟಲ್ಸ್ ಬೋಗಾದಿ ರೋಡಲ್ಲಿ. ನನ್ನ ಜೊತೆ ಇದ್ದಾರೆ ಡಾಕ್ಟರ್ ತೃಪ್ತಿ, ಹಲೋ. ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್. ಬನ್ನಿ ಅವ್ರನ್ನೇ ಕೇಳೋಣ ಅವ್ರು ಏನು ಮಾಡ್ತಾರೆ ಅಂತ. ಸೊ pediatric endocrinologist ಅಂತಂದ್ರೆ we deal with the hormonal conditions right from birth till 18 years of age. ಓಕೆ, ವೆರಿ ಇಂಟ್ರೆಸ್ಟಿಂಗ್. ನಾನು ಪೀಡಿಯಾಟ್ರಿಷಿಯನ್ ಕೇಳಿದ್ದೆ. ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಇಸ್ ಅ ವೆರಿ ನ್ಯೂ ಟರ್ಮ್ ಅನ್ನೋದಕ್ಕಿಂತ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಯು ಕ್ಯಾನ್ ಟೆಲ್ ಅಸ್ ಮೋರ್, ಮ್ಯಾಮ್. So I treat conditions such as diabetes in children. Diabetes under type 1, type 2, neonatal diabetes, maturity onset diabetes, and thyroid disorders including hypothyroid, hyperthyroid, congenital thyroid conditions. Okay, adrenal disorders. Okay, and related to calcium and vitamin D disorders, skeletal dysplasias, and most common thing, obesity and overweight, ಓಕೆ puberty disorders in children and adolescents. ಓಕೆ Okay, like early puberty, late puberty, and height disorders, like short stature and very tall stature, not gaining height and weight, and conditions such as disorders of external genitalia, andre karyotype disorders, disorders of sexual differentiation, so and PCOD. Okay, all these conditions are dealt by pediatric endocrinologists. ವೆರಿ ನೈಸ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಏನಾಗೋದು ಇದಕ್ಕೆ ಏನಾದರೂ ಸಿಂಪ್ಟಮ್ಸ್ ಅಂತ ಇದೆಯಾ, ಅಥವಾ ಜೆನೆಟಿಕ್ಕಾ, ಹುಟ್ಟಿದ ಮೇಲೆ ಗೊತ್ತಾಗದ, ಪ್ರೆಗ್ನೆನ್ಸಿನಲ್ಲಿ ಗೊತ್ತಾಗುತ್ತಾ ಇದನ್ನ? See, some conditions, yes, pregnancy ಗೊತ್ತಾಗೋ ಚಾನ್ಸಸ್ ಇರುತ್ತೆ. Okay, some will be after. Suppose you take it as ಈಗ congenital hypothyroid ಅಂತ ತಗೊಂಡ್ರೆ, right from we detect on newborn screening ಅಲ್ಲಿ ಆಮೇಲೆ we start treatment. Okay, so ಇದು ಆಕ್ಚುಲಿ ಊಟಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ. ಓಕೆ Because scanning ಅಲ್ಲಿ ಎಲ್ಲ the thyroid gland you can ಗೊತ್ತಾಗುತ್ತೆ ಡೆವಲಪ್ಮೆಂಟ್ ಆದಲ್ಲ there will be very very small time. ಹೌದು. Okay, only after birth, that's why we do the screening, and the depending upon the reports we start treatment. ಓಕೆ Okay, so however some conditions, okay, ಈಗ ಪ್ರೀವಿಯಸ್ ಮಗುವಲ್ಲಿ ಇತ್ತು ಅಂತಂದ್ರೆ, ಈಗ ಸಿಬ್ಲಿಂಗ್, yes, ಸಿಬ್ಲಿಂಗ್ ಅಲ್ಲಿ ಇತ್ತು ಅಂತಂದ್ರೆ we have genetic tests. ಆ ಟೆಸ್ಟ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ we can do procedures like amniocentesis, okay, and detect in the baby and fetus, in the fetus if it is present or not. ಓಕೆ. ಸೊ ಐ ಥಿಂಕ್ ಅದನ್ನ ನಮಗೆ ಸಿಂಪ್ಲಿಫೈ ಮಾಡುತ್ತೆ. ಅಂದ್ರೆ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಶನ್ ಜಾಸ್ತಿ ಆಗೋದ್ರ ಬದಲು ಇದು ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿ ಹೋಗುತ್ತಾದಾಗ Yes. ಅಲ್ಲೇ ಕರೆಕ್ಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು ನಮ್ಮ ಮೆಡಿಕೇಶನ್. ಅಥವಾ ಸಿ ಐ ವುಡ್ ವಾಂಟ್ ಟು ಆ್ಯಡ್ ನ್ಯೂಟ್ರಿಷನ್ ಪಾರ್ಟಲ್ಲಿ ಕೂಡ ವೆನೆವರ್ ವಿ ಗಿವ್ ಸಮ್ ಟೈಪ್ ಆಫ್ ನ್ಯೂಟ್ರಿಷನ್ ಆಲ್ಸೋ, ಕೆಲವೊಂದು ಬೇಸಲ್ಲೇ ಪ್ರಾಬ್ಲಮ್ ಇದ್ದಾಗ, ಜೀನಲ್ಲೇ ಪ್ರಾಬ್ಲಮ್ ಇದ್ದಾಗ, ಅಥವಾ ಡೆವಲಪ್ಮೆಂಟಲ್ ಸ್ಟೇಜಲ್ಲೇ ಪ್ರಾಬ್ಲಮ್ ಇದ್ದಾಗ ನಾವೇನೇ ಆಮೇಲೆ ಕರೆಕ್ಷನ್ ಮಾಡಕ್ಕೆ ಹೋಗ್ತಿದ್ರು ಆಗೋದಿಲ್ಲ. ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. Yes. ನಾನು ನೋಡಿದಂಗೆ ಲಾಟ್ ಆಫ್ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ ನಮ್ಮ ಹತ್ರ ಬಂದಾಗ ಎಂಡೋಕ್ರೈನ್ ಡಿಸೀಸ್ ಬರೋದಕ್ಕಿಂತ ಜಾಸ್ತಿ ಐವ್ ಸೀನ್ ಇದು ಎಂಥದ್ದು, ಮಕ್ಕಳು ತಿಂತಾ ಇಲ್ಲ, ಏನು ತಿಂತಾ ಇದ್ದಾರೆ ಆದರೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ ನಾನು ಅನ್ಕೊಂಡು ಬರ್ತಾರೆ. ದೀಸ್ ಆರ್ ಸಮ್ ಇಶ್ಯೂಸ್ ದಟ್ ಐವ್ ಸೀನ್ ವೆರಿ ಕಾಮನ್ಲಿ ಹೇಳ್ತಾ ಇರ್ತಾರೆ. ಬಟ್ ಇವಾಗ ಇತ್ತೀಚಿನ ಟ್ರೆಂಡ್, ಇವನ್ ಐ ಆಮ್ ಸರ್ಪ್ರೈಸ್ಡ್, ನಾನು ಪೋಸ್ಟ್ 20 ನೋಡ್ತಾ ಇದ್ದೆ ಅಂತ ಈ ಏನಂತಾರೆ PCOS ಅಥವಾ ಇರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್, ಅಥವಾ ದಪ್ಪ ಇದ್ದಾರೆ ಬಿಕಾಸ್ ಆಫ್ ಸ್ಟ್ರೆಸ್, ಬಿಕಾಸ್ ಆಫ್ ಕಾಲೇಜ್ ಸ್ಕೂಲ್ ಸ್ಟ್ರೆಸ್ಸಸ್, ಅದು ಇದು ಅಂತೆಲ್ಲ ಹೆಣ್ಮಕ್ಳನ್ನ ನೋಡ್ತಾ ಇದ್ದಾರೆ. ಈಗ ಪ್ಯಾಟರ್ನ್ ಹ್ಯಾಸ್ ಬಿಕಮ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಒಬೀಸ್. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಹೆಂಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಇಸ್ ಇಟ್ ಬಿಕಾಸ್ ಆಫ್ ದ ಟೈಪ್ ಆಫ್ ಫುಡ್ ದೇರ್ ಈಟಿಂಗ್, ಆರ್ ಇಸ್ ಇಟ್ ಬಿಕಾಸ್ ಆಫ್ ದ ಜೀನ್ಸ್ ದೇ ಡೆವಲಪ್, ಆರ್ ಇಸ್ ಇಟ್ ಬಿಕಾಸ್ ಆಫ್ ಸಮ್ ಟೈಪ್ ಆಫ್ ಎಂಡೋಕ್ರೈನ್ ಇಶ್ಯೂಸ್? ಅದನ್ನ ಲೆಟ್ಸ್ ಟ್ರೈ ಬ್ರೇಕಿಂಗ್ ಡೌನ್. ನಮ್ಮ ಎವ್ರಿ ಎಪಿಸೋಡ್ ಅಲ್ಲಿ ಬ್ರೇಕ್ ಡೌನ್ ಮಾಡ್ತಾ ಬರೋಣ. ಇದನ್ನ ಕೂಡ ನೋಡಕ್ ಸ್ಟಾರ್ಟ್ ಮಾಡಿದ್ದೀನಿ, ವಿಚ್ ಇಸ್ ಬಿಕಮ್ ದ ನ್ಯೂ ಕಾಮನ್ ಎವ್ರಿವೇರ್. ಸೊ ವಾಟ್ ಈಸ್ ಯೋರ್ ಥಾಟ್ ಆನ್ ದಿಸ್, ಮ್ಯಾಮ್? ಇವಾಗ ಈ ಥರದೆಲ್ಲ ಜಾಸ್ತಿ ಆಗ್ತಾ ಇರೋದು ಏನಕ್ಕೆ ಅಂತ ನಿಮಗೆ ಅನ್ಸುತ್ತೆ? Yes. So when we talk about obesity, okay, increased weight ಅಂತ ಹೇಳ್ತೀವಿ. Of course, ಒಂದು the most common cause of obesity ಇವಾಗ what we see is exogenous ಅಂತ ಹೇಳ್ತೀವಿ. ಕ್ಯಾಲರಿ ಕನ್ಸಂಪ್ಷನ್ ಜಾಸ್ತಿ ಇದೆ, ಮತ್ತೆ ವರ್ಕೌಟ್, ಫಿಸಿಕಲ್ ಆಕ್ಟಿವಿಟಿ, that is the most ಕಾಮನ್. however yes, endocrine causes ಇರುತ್ತೆ, ಲೈಕ್ ಹೈಪೋಥೈರಾಯ್ಡಿಸಮ್, ಮತ್ತೆ ಕುಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಕಾರ್ಟಿಸಾಲ್ ಎಕ್ಸೆಸ್ ಪ್ರೊಡಕ್ಷನ್ ಆಗೋದ್ರಿಂದ, ಮತ್ತೆ
ಪ್ಯಾರಾಥೈರಾಯ್ಡ್ ಡಿಸಾರ್ಡರ್ಸ್ ಇಂದ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇರುತ್ತೆ. ಸೊ ಇದು ಎಂಡೋಕ್ರೈನ್ ಪಾರ್ಟ್ ಆಫ್ ಒಬೇಸಿಟಿ. ಓಕೆ, ಇದರಲ್ಲಿ ಡಿಪೆಂಡಿಂಗ್ ಅಪಾನ್ ದ ಸಿಂಪ್ಟಮ್ಸ್ ವಿ diagnose them and we treat them. Okay, but when it comes to exogenous obesity, when it is only due to increased calorie consumption and decreased physical activity, yes, lifestyle modification. ತುಂಬಾ ಇಂಪಾರ್ಟೆಂಟ್. Yes, very important. And I think they've seen ಅಲ್ಲ ಇವಾಗಿನ ಸ್ಕೂಲಲ್ಲೇ ಫಿಸಿಕಲ್ ಆಕ್ಟಿವಿಟಿ ಇಸ್ ಬೀನ್ ವೆರಿ ಲಿಮಿಟೆಡ್. ಮಕ್ಕಳು Yes, sitting for long long times. hours. Yes, ಹೌದು. Correct. And food, accessibility to food. Okay, accessibility to junk food, I have to say. Yes, it is at our fingertips. So that is most common. ಮ್ಯಾಮ್ accessibility ಜಂಕ್ ಫುಡ್ ಇರೋ ಹಂಗೆ accessibility to healthy food is also available It's inside. there. Okay, choosing You should be telling more. ಸೊ ಐ ವುಡ್ ಸೇ ಮ್ಯಾಮ್ ಇಲ್ಲಿ ಏನಾಗ್ತದೆ ಅಂದ್ರೆ ಅವೈಲಬಿಲಿಟಿ ಜಾಸ್ತಿ ಆಗೋದ್ರೆ ಆಪ್ಷನ್ ಜಾಸ್ತಿ ಆಗ್ತಿದ್ದಾಗ ಮಕ್ಕಳು ಚೂಸ್ ಮಾಡೋದಕ್ಕಿಂತ ಇನ್ಫ್ಲೂಯೆನ್ಸ್ ಆಫ್ ಮಕ್ಕಳು ಚೂಸ್ ಮಾಡೋದು ಜಾಸ್ತಿ ಆಗ್ತಾರೆ. Yes. ಅವ್ರು ಯಾರು ತಿಂದ್ರು ಅಥವಾ ಲಾಟ್ ಆಫ್ ಡಿಜಿಟಲ್ ಮೀಡಿಯಾ ಎಕ್ಸ್ಪೀರಿಯನ್ಸಸ್. ನಾವು ಡಿಜಿಟಲ್ ಮೀಡಿಯಾ ಮಾತಾಡ್ತೀವಿ ಅಥವಾ ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ. ಐ ಆಮ್ ನಾಟ್ ಸೇಯಿಂಗ್ ಡಿಜಿಟಲ್ ಮೀಡಿಯಾ ಇಸ್ ಬ್ಯಾಡ್, ಬಟ್ ಏನು ಅರ್ಥ ಮಾಡ್ಕೊಡಲ್ಲ ಅಂದ್ರೆ ಅದು ನನ್ನ ಬಾಡಿಗೆ ಹೆಂಗೆ ಅಫೆಕ್ಟ್ ಆಗ್ತದೆ ಅಥವಾ ನನ್ನ ಬಾಡಿ ನಿಜವಾಗ್ಲೂ ಕಾಂಪ್ಲಿಮೆಂಟ್ ಮಾಡ್ತಾ ಇದೆಯಾ ಅಥವಾ ಬರ್ಡನ್ ಆಗ್ತಾ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಡಲ್ಲ ಯಾರು. ಈಗಿನ ಮಕ್ಕಳಿಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಕ್ಕಳು ಇಸ್ ಅ ಪ್ರಾಬ್ಲಮ್. ಮಕ್ಕಳನ್ನ ಬೆಳೆಸೋ ರೀತಿ ಚೇಂಜ್ ಆಗ್ತದೆ. Environmental factor is one of the most important correct. thing. Okay, of course, genetic factors obesity ಅಲ್ಲಿ ಇರುತ್ತೆ, but nowadays it is mostly the environment, nutrition. ನಂದಾಗ ನನ್ನ ಟೈಮ್ನೆಲ್ಲ ಫೋನ್ ಕೊಟ್ಟು ಕೂರಿಸ್ತೀನಿ ಮಗುಗೆ. Yes, exactly. ಸೊ ಐ ಥಿಂಕ್ ಇಟ್ಸ್ the new common now. Yeah, education should happen at all levels, in the schools, at the parent level, in the society level also. So education should happen at all levels regarding obesity. And this obesity further influences everything. Correct. ಹೌದು. Puberty disorders ಆಗಬಹುದು. Okay, and then puberty disorders andre weight gain ಆಗುತ್ತೆ because of that. They may have early puberty, which we are seeing most Mostly, commonly. Yes, and sometimes okay, very severe obesity ಇದ್ದಾಗ sometimes boys ಅಲ್ಲಿ delayed puberty ಆಗೋ chances ಇರುತ್ತೆ. ಸೊ ದಿಸ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಹುಡುಗಿರಲ್ಲಿ ಹೆಣ್ಮಕ್ಳಲ್ಲಿ ಸೀಯಿಂಗ್ ಅವ್ರು ಬೇಗ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗ್ತದೆ, ಅವ್ರಿಗೆ ರೀಚಿಂಗ್ ಪ್ಯೂಬರ್ಟಿ ಸ್ಟೇಜ್. ಹುಡುಗರಲ್ಲಿ ವಾಟ್ ಆರ್ ದ ಸೈನ್ಸ್ ಆರ್ ಇಂಡಿಕೇಶನ್ಸ್ ದಟ್ ಯು ಸಿ ಅರ್ಲಿ ಸೆಟ್ಟಲ್ಲೇ ನೋಡ್ತಾ ಇದೀವಲ್ಲ, ವಾಟ್ ಆರ್ ದ ಸೈನ್ಸ್ ದಟ್ ಯು ಸಿ? Yes, boys ali there can be initiation of early puberty also because insulin resistance, obesity ali ನಾವು ನೋಡ್ತೀವಲ್ಲ, and increased adipose tissue, increased fat tissue. Okay, this causes production of some hormones like leptin ಅಂತ ಎಲ್ಲ ಹೇಳ್ತೀವಿ, expectin ಅಂತ ಹೇಳ್ತೀವಿ. So this causes early activation of our hypothalamus and pituitary. Oh, this can cause early puberty. Of course, severe obesity ಇದ್ದಾಗ ಬಾಯ್ಸ್ ಅಲ್ಲಿ ಏನಾಗುತ್ತೆ, some hormones like your estradiol and aromatis ಅಂತ ಹೇಳ್ತೀವಿ, ಇದು increase ಆಗುತ್ತೆ. So that causes no increase in testosterone, I have to say. Testosterone increase ಅದನ್ನ ತಡೆಯುತ್ತೆ. That can cause delayed puberty. This will happen in very severe obesity. So we are seeing boys who are coming at around 14, 15 years. Okay, they tell in delayed puberty, you don't see the facial hair, beard, mustache. You don't see any signs of puberty. they try the different things. ಶೇವ್ ಮಾಡಿದ್ರೆ ನಂಗೆ ಏನಂತಾರ, Then I guess, this influences their mental status as ತುಂಬಾ ಎಫೆಕ್ಟ್ okay. So depression, anxiety conditions ನೋಡ್ತೀವಿ. So this is influencing their physical and mental aspects both. Okay. So we discussed pretty much about this pubertal age ಅಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಡಿಸ್ಕಸ್ ಮಾಡಿದ್ವಿ. ಚಿಕ್ಕ ಮಕ್ಕಳಲ್ಲಿ ನಮಗೆ ಪೀರಿಯಡೇಷನ್ ಅಂದ ತಕ್ಷಣ ಚಿಕ್ಕ ಮಕ್ಕಳು ನೋಡೋ ಡಾಕ್ಟರ್. ಸೊ ಚಿಕ್ಕ ಮಕ್ಕಳಲ್ಲಿ ವಾಟ್ ಆರ್ ದ ಮೋಸ್ಟ್ ಕಾಮನ್ ಥಿಂಗ್ಸ್ ದಟ್ ಯು ಸೀನ್ ರೀಸೆಂಟ್ ಡೇಸ್? Okay, see, most common one we are seeing is obesity only. If I moklallu must, okay, right from once you start complementary feeding at correct, and screens start ಆಗ್ತಿದೆ. Okay, and according to WHO less than 2 years zero screen time ಇರಬೇಕು, absolutely zero screen time. To the extent when the child is in a room, there should not be any TV or mobile even in the background. Okay, so that influence adu vatu, and they are attached to screens. They don't have their hunger cues sigutta. They're just seeing the screens and eating the type of food you are giving. Okay, so nutrition value ತುಂಬಾ ಕಡಿಮೆ ಆಗ್ತಿದೆ. ಮತ್ತೆ ವಾಟ್ ಐ ಆಲ್ಸೋ ಸೀನ್ ಇಸ್ ಟು ಆಡ್ ಟು ದಿಸ್, ಚಿಕ್ಕ ಮಕ್ಕಳಿಗೆ ಶುಗರ್ ಅಂಡ್ ಸಾಲ್ಟ್ ಇನ್ ಲೆಸ್. ಸೊ ವಿ ಸೇ ಅಂಟಿಲ್ 1 year ಏನೂ ಕೊಡಬಾರ್ದು ಅಂತ ಕೇಳ್ತೀವಿ.
ಬಟ್ ಸ್ಟಿಲ್ ದೇ ಆರ್ ಗಿವನ್ ಎದೆ ಹಾಲಲ್ಲೇ ಅಮ್ಮನ ಹಾಲಲ್ಲೇ ಟು ಅನ್ ಎಕ್ಸ್ಟೆಂಟ್ ಸೋಡಿಯಂ ಸಿಗ್ತಾ ಇರುತ್ತೆ ಮಕ್ಕಳಿಗೆ. ಬಟ್ ಸ್ಟಿಲ್ ಅಡಿಷನಲ್ ಸೋಡಿಯಂ ಇಂಟೇಕ್ ವಿತ್ ರೆಗ್ಯುಲರ್ ಫುಡ್ ಕೊಡ್ತಾ ಇದ್ದಾರೆ. ಮತ್ತೆ ಶುಗರ್ ರೆಗ್ಯುಲರ್ ಆಗಿ ಫ್ರೂಟ್ ನ ತಿನ್ಸಿದ್ರೆ ಬರೋದು ದೇ ಟ್ರೈಂಗ್ ಟು ಮೇಕ್ ಅ ಮಿಲ್ಕ್ ಶೇಕ್, ದೇ ಟ್ರೈಂಗ್ ಟು ಮೇಕ್ ಜ್ಯೂಸ್ ತರ ಏನೋ ಕೊಡಕ್ ಟ್ರೈ ಮಾಡ್ತಾರೆ. ಹಣ್ಣು ತಿನ್ನ ನನ್ನ ಮಗು ಜ್ಯೂಸ್ ಕೊಡ್ತೀನಿ ಈ ತರ ಹೇಳಿ ಕೊಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ಸ್ ಫಾರ್ ದಿ ಒಬೆಸಿಟಿ. ಓಕೆ, So, sugar is very harmful at all age groups, not only for kids, at all age groups. So, sugar, yes, obesity, one of the major factor. It influences the hormones, it influences the sleep, and it influences the behavior, hyperactive chances irutte. To the extent the studies have shown that sugar does not allow the normal cortisol response. ಅಂದ್ರೆ ಈಗ some infections ಆಯ್ತು ಅಂತಂದ್ರೆ ನಮ್ಮಲ್ಲಿ cortisol ಜಾಸ್ತಿ ಆಗಬೇಕು, okay, to protect our body. Okay, that response is also hampered by the sugars. Because regular ಆಗಿ ಕಾರ್ಟಿಸಾಲ್ ಜಾಸ್ತಿ ಇದ್ದಾಗ when the stress hormone is high because of the type of activity ಅವ್ರು ಏನೇನ್ ಮಾಡ್ತಿದ್ದಾರೆ ಅದರಿಂದನ ಕಾರ್ಟಿಸಾಲ್ ಜಾಸ್ತಿ ಇದ್ದಾಗ how can it increase when it actually has to increase? ಆ ಡಿಫ್ರೆನ್ಸ್ ಗೊತ್ತಾಗ್ತಲ್ಲ ಬಾಡಿಗೆ. Yes, hyperactivity is more. Okay, so sugar is one of the major cause. Okay, So yeah, kids are influenced by nutrition. ಓಕೆ. ಆ್ಯಂಡ್ ಮ್ಯಾಮ್ ಇಲ್ಲಿ ನಾನೇನು ಹೇಳಕ್ ಟ್ರೈ ಮಾಡ್ತೀನಿ ಅಂದರೆ ಎಸ್ ಶುಗರ್ ಕೊಡಬಾರ್ದು, ಎನಿ ಟೈಪ್ ಆಫ್ ಅಡಿಷ್ನಲ್ ಶುಗರ್ ಕೊಡಬಾರ್ದು. ಬಟ್ ದಟ್ ಡಸಂಟ್ ಮೀನ್ ಶುಗರೇ ಕೊಡಬಾರ್ದು ಅಂತ ಅಲ್ಲ. ಶುಗರ್ ಇಸ್ ಆಲ್ ಅಬೌಟ್ ಈ ಎಕ್ಸ್ಟ್ರಾ ವೈಟ್ ಶುಗರ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡೋದು ಬೇಡ. ರೆಗ್ಯುಲರ್ ಆಗಿ ನಾವು ಅಕ್ಕಿ, ಗೋಧಿ, ರಾಗಿ, ಜೋಳ ಏನು ತಿಂತೀರಿ ಅಂದರೆ ಸೀರಿಯಲ್ಸ್ ಆಸ್ ಅ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್, ಇದೆಲ್ಲದರಲ್ಲೂ ಶುಗರ್ ಅದು ಇವೆನ್ಚುಲಿ ಬೆಟ್ ಡೌನ್ ಆದ್ಮೇಲೆ ಗ್ಲೂಕೋಸೇ ಆಗೋದು, ವಿಚ್ ಇಸ್ ಆರ್ ಶುಗರ್ ಓನ್ಲಿ. ಫ್ರೂಟ್ಸ್ ಅಂತ ನಾವೇನು ಹೇಳ್ತೀವಿ ದೀಸ್ ಆರ್ ನಾಟ್ ಸ್ವೀಟ್ ಓನ್ಲಿ. ವಿ ಹ್ಯಾವ್ ಅ ಲಾಟ್ ಆಫ್ ಫ್ರೂಟ್ಸ್ ವಿಚ್ ಇಸ್ ವೆರಿ ಟೇಸ್ಟಿ, ವೆರಿ ಸ್ವೀಟ್ ಆ್ಯಂಡ್ ಎಂಜಾಯ್ ಹೆಲ್ದಿ ಕೂಡ ಅಲ್ವಾ. ಸೊ ಈ ಥರದ್ದು ಕೊಡ್ಬೋದು. ಶುಗರ್ ಅಂತ ನಾವಿಬ್ರು ಮಾತಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ನಾಟ್ ಜಸ್ಟ್ ಶುಗರ್ ಇನ್ ಏನಂತಾರೆ ಟೇಬಲ್ ಶುಗರ್ ಅಂತ ನಾವೇನು ಹೇಳ್ತೀವಿ, Extra sugars. Yes. Yes. Okay, extra sugars and additional sweeteners. ಎಕ್ಸಾಕ್ಟ್ಲಿ ಆರ್ಟಿಫಿಷಿಯಲ್ Yes, ಫೀಡ್ಸ್. So that should be avoided. ಸೊ ಶುಗರ್ ಬಗ್ಗೆ ಮಾತಾಡ್ತಾ ಇರುವಾಗ ಶುಗರ್ ಟೇಬಲ್ ಶುಗರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀರಿ. ಸೊ ಜಾಗರಿ ಇಸ್ ಆಲ್ಸೋ ಒನ್ ಆಫ್ ದ ಥಿಂಗ್ಸ್. ಈಗ ಸಕ್ಕರೆ ಬೇಡ ಬೆಲ್ಲ ಹಾಕೊಂಡಲ್ವಾ ಅದೊಂದು ಸಬ್ಸ್ಟಿಟ್ಯೂಟ್ ಆಗಿ ನೋಡ್ತಾರೆ. ನಾನು ಹೇಳೋದು ಸಕ್ಕರೆ ಬೆಲ್ಲ ಎಲ್ಲ ಬಂದೆ, It's all ದೇರ್ the ಇಸ್ same. ನಥಿಂಗ್ ಲೈಕ್ ಸಕ್ಕರೆ ಕೆಟ್ಟದ್ದು ಬೆಲ್ಲ ಒಳ್ಳೇದು ಅಂತ ಇಲ್ಲ. ಬೆಲ್ಲನೂ ನಮಗೆ ಶುಗರ್ಗೆ ಇದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಶುಗರ್ ಕೇನ್ ಜ್ಯೂಸ್ ಅಂದರೆ ಕಬ್ಬೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲೇ ಜ್ಯೂಸ್ ಮಾಡಿ ನಾವು ಬೆಲ್ಲ ಮಾಡ್ತಾ ಇರೋದು. ಆರ್ ಯು ಸೀಯಿಂಗ್ ಕೇಸಸ್ ಲೈಕ್ ದಿಸ್ ಆಲ್ಸೋ? ಈ ಥರ ನಾವು ಬೆಲ್ಲ ಕೊಡ್ತೀವಿ Definitely. Especially obesity and diabetes kids. Okay. So ಸಕ್ಕರೆ ಬೇಡ ಬೆಲ್ಲ ಕೊಡೋದ ಅದನ್ನ ಆಕ್ಚುಲಿ ಅವೇರ್ನೆಸ್ ಕಡಿಮೆ ಇದೆ. ಹೌದು, ಶುಗರ್ ಅಂಡ್ ಚಾಯ್ಲಿ ಆರ್ ದ ಸೇಮ್. Okay, so there is no difference. You should avoid them. ನಾನು ಹೇಳೋದು ಕನ್ಸಲ್ಟೇಷನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಶುಗರ್ ಅಂತ ಹೇಳಿ ಮೇಡಮ್ ನಾನು ಜಾಗ್ರಿ ಕೊಡ್ಬೋದು ಅಂದರೆ ವೈಟ್ ಶುಗರ್, ಪಿಂಕ್ ಶುಗರ್, ಪರ್ಪಲ್ ಶುಗರ್, ವಾಟ್ ಎವರ್ ಟೈಪ್ ಆಫ್ ಶುಗರ್ ಯು ಸಿ ಇನ್ ಮಾರ್ಕೆಟ್ ಇಸ್ ನಾಟ್ ಗುಡ್ ಫಾರ್ ಯು. ಅಂದರೆ ಒಂದೇ ಒಂದು ನಾವು ಅಲೋ ಮಾಡ್ತೀವಿ ಅಂತ ಹೋದರೆ ದೇ ಓನ್ಲಿ ಸ್ಟಾರ್ಟ್ ಫೈಂಡಿಂಗ್ ಆಲ್ಟರ್ನೇಟಿವ್ಸ್ ಫಾರ್ ದಟ್ ಅಷ್ಟೇ. ಅದು ಬೇಡ ಅನ್ನೋದನ್ನ ಎಕ್ಸ್ಕ್ಲೂಡ್ ಮಾಡೋದು ಐ ಥಿಂಕ್ ಇಸ್ ಬೆಟರ್. ವೈಟಮಿನ್ ಡಿ ಎಫೆಕ್ಟ್ಸ್ ಮಕ್ಕಳಲ್ಲಿ ಏನೇನು ನೋಡ್ತಾ ಇದ್ದೀರಾ ನೀವು? ಅದರಲ್ಲಿ ಏನಾದರೂ ಹಿಂಗೆ ಕಾಣಿಸ್ತಾ ಇದೆಯಾ ನಿಮಗೆ? ಡಿಫಿಷಿಯನ್ಸಿಗಳು ಆಗ್ತಾ ಇದೆಯಾ ಮಕ್ಕಳಿಗೆ, ಅಥವಾ ಗ್ರೋತಲ್ಲಿ ಏನಾದರೂ ಡಿಫ್ರೆನ್ಸಸ್ ನೋಡ್ತಾ ಇದ್ದೀರಾ? Yeah, it's a very good question. So we give vitamin D supplements to all children till 1 year of age. Okay, syrup or drop formally ಕೊಡ್ತೀವಿ, mainly to prevent vitamin D deficiency because it is required mainly for the growing bones. Yes, and even during pregnancy the mothers will receive vitamin D catch-up. Okay, so after that, yes, we see a lot of vitamin deficiency conditions even in children. Even after supplementing? Yes, even after supplementing we see. So it is better we continue the supplementation in the maintenance doses. Okay, even in children. Okay, now we see that vitamin D is protective for the bones. Even cardio protection is good, and even it is influences the immune system also. Okay, but we are seeing in the studies. So it's better we keep our vitamin D levels in the normal range. ಕರೆಕ್ಟ್, ನಾರ್ಮಲ್ ರೇಂಜಲ್ಲಿ ಇಟ್ಕೊಂಡು Yes. ಕಷ್ಟನೂ ಇಲ್ಲ. ಆ್ಯಂಡ್ ಸನ್ ಎಕ್ಸ್ಪೋಜರ್ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಅನ್ಸುತ್ತೆ? See, sun exposure from 10 o'clock to 3 o'clock at least you have to stand in sun for 2 hours, which is actually impossible. Yeah. So it is better we start taking supplements. Okay. ಐ ಥಿಂಕ್ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಡಾಕ್ಟರ್. ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಬೇಕು. ಸಪ್ಲಿಮೆಂಟ್ ಅಂದ ತಕ್ಷಣ
ನನ್ನ ಕನ್ಸಲ್ಟೇಷನ್ಗೆ ಬಂದಾಗಲೂ ಐ ಕೀಪ್ ಟೆಲಿಂಗ್ ಪೀಪಲ್ ಸಪ್ಲಿಮೆಂಟ್ ತೊಗೊಳೋದು ತೊಂದರೆ ಅಲ್ಲ. ಸಪ್ಲಿಮೆಂಟ್ ಇಸ್ ರಿಕ್ವೈರ್ಡ್, ನನ್ ವಿ ಕೆನ್ ನಾಟ್ ರೆಗ್ಯುಲರ್ ಫಾರ್ಮಲ್ಲಿ ನಮಗೆ ಕೊಡೋಕ್ಕಾಗ್ತಾ ಇಲ್ಲ, ನ್ಯಾಚುರಲ್ ಫಾರ್ಮಲ್ಲಿ ನಮ್ಗೆ ಅವೈಲಬಿಲಿಟಿ ಇಲ್ಲ ಅಂದಾಗ ಸಪ್ಲಿಮೆಂಟ್ ತೊಗೊಳ್ಳೇಬೇಕು. ಇದ್ರ ಬಗ್ಗೆನೂ ದರ್ ಇಸ್ ಅ ಲಾಟ್ ಆಫ್ ಮಿತ್ಸ್ ఉంది. ಸಪ್ಲಿಮೆಂಟ್ಸ್ ಹಿಂಗೆ ತೊಗೋಬೇಕು, ಹಂಗೆ ತೊಗೋಬಾರ್ದು, ಈ ಟೈಪ್ ಆಫ್ ಸಪ್ಲಿಮೆಂಟ್ಸ್ ಒಳ್ಳೆಯದು, ಮಕ್ಳಿಗೆ ಸಪ್ಲಿಮೆಂಟ್ಸ್ ಒಳ್ಳೆಯದಲ್ಲ. ಐ ಥಿಂಕ್ ಇದ್ರ ಬಗ್ಗೆ ವಿ ಕ್ಯಾನ್ ಸ್ಪೀಕ್ ಇನ್ ದ ನೆಕ್ಸ್ಟ್ ಎಪಿಸೋಡ್ ಆಲ್ಸೋ. ಎಕ್ಸ್ಕ್ಲೂಸಿವ್ಲಿ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡಿ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡ್ಬೋದು ಅಲ್ವಾ? Definitely. We can take one vitamin D. ಯಾ ಡೆಫಿನೆಟ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಬೋದು. ಆ್ಯಂಡ್ ನೀವು ಕೂಡ ಹೇಳ್ಬೋದು ನಮಗೆ ವಿಚ್ ಟೈಪ್ ಆಫ್ ಸಪ್ಲಿಮೆಂಟ್ ಬಗ್ಗೆ, ಅಥವಾ ಯಾವುದನ್ನ ನೀವು ಕಾಮನ್ ಆಗೇ ಕೇಳಿಸ್ಕೊತಾ ಇರ್ತೀರಾ, ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ಗೆ ತಿಳಿಸ್ಬೋದು ನಮಗೆ. ಅದ್ರ ಬಗ್ಗೆನೂ ನಮ್ಮ ನೆಕ್ಸ್ಟ್ ಶೋ ಮಾತಾಡ್ಬೋದು. So some questions from me to you on rapid fire ತರ ಮಾಡೋಣ. So pediatric endocrinologist, what do you choose? Pediatric endocrinologist. Okay. So next question is ಮಕ್ಕಳಿಗೆ ವಾಕಿಂಗ್ ಸ್ಟ್ರೆಂತ್ ಟ್ರೈನಿಂಗ್? Strength training at all ages. Very good. I mean, very smart answer in fact. Okay. So development stage, ಮಕ್ಕಳಿಗೆ ಡೆವಲಪ್ಮೆಂಟ್ ಸ್ಟೇಜಸ್ ಇರುವಾಗ ಎಸ್ಪೆಷಲಿ ಮಣ್ಣಲ್ಲಿ ಆಟ ಆಡಿಸೋದು ಇಸ್ ಒನ್ ಆಫ್ ದ ವೇಸ್ ಟು ಇಂಪ್ರೂವ್ ದೇರ್ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಲ್ವಾ? ಸೊ ಕ್ಲೇ ಮಾಡಲಿಂಗ ಅಥವಾ ರೆಗ್ಯುಲರ್ ಮಣ್ಣಲ್ಲೇ ಮುಟ್ಟಿ ಮಣ್ಣಲ್ಲಿ ಆಟ ಆಡೋದಾ? ವಾಟ್ ವುಡ್ ಯು? The regular mud activities always Okay. we did it ಅದಕ್ಕೆ we have experience with it. Okay, so how commonly do you see mothers allowing their children to play with regular mud? Safety is one of the thing ಇವಾಗ. Okay, and mud ನಾವು ನೋಡೋದು ತುಂಬಾ ಕಡಿಮೆ. It's all concrete everywhere. So park ಅಲ್ಲಿ yes we see. Okay, park ಅಲ್ಲಿ they are. Other places very less. Okay, so you encourage? Yes, definitely. Okay. Under supervision. Yes, definitely. ಅಮ್ಮಂದ್ರ ಕೆಲಸ ಇದೆ. ಓಕೆ, ಸೊ ಡಾಕ್ಟರ್, ಡು ಯು ಹ್ಯಾವ್ ಎನಿಥಿಂಗ್? ನೀವೇನಾದರೂ ಹೇಳ್ಬೇಕಾ, ನನಗೇನಾದರೂ ಕೇಳಬೇಕಾ? Fruit juice or fruit? Regular fruit, obviously. Okay. When it comes to nutrition and food, I want to ask you this. Balanced diet or stomach filling food? Balanced diet. Anytime balanced diet. ಎಂಥ ವಯಸ್ಸಲ್ಲಾದರೂ ರೈಟ್ ಅಮೌಂಟ್ ಆಫ್ ನ್ಯೂಟ್ರಿಯನ್ಸ್ ದ ರೈಟ್ ವೇ ಇಸ್ ವೆರಿ ಇಂಪಾರ್ಟೆಂಟ್. ದೊಡ್ಡವ್ರಿಗೆ ಮಾತ್ರ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಚಿಕ್ಕ ಮಕ್ಕಳಿಂದ ಇಂಪಾರ್ಟೆಂಟ್. ಐ ಥಿಂಕ್ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದ್ದು. ಸೊ ಮಕ್ಕಳನ್ನ ನಾವೇನು ಕೊಡ್ತೀವಿ ಅದನ್ನೇ Should get that right from the time we start complementary feeds. ಎಸ್. ಸೊ ಇದ್ರಲ್ಲಿ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಡಾಕ್ಟರ್, ಇಷ್ಟು ದಿನಾನು ಐ ಹ್ಯಾವ್ ಸೀನ್, ನಾನು ಓದುವಾಗ ಕೂಡ ವೆನ್ ಐ ಸ್ಟಾರ್ಟೆಡ್ ಮೈ ನ್ಯೂಟ್ರಿಷನ್ ಕೆರಿಯರ್, ಅವಾಗ ಕೂಡ ಕೇಳಿಸ್ಕೊತಾ ಇದ್ದಿದ್ದು ಇಟ್ ಇಸ್ ಆಲ್ವೇಸ್ ಮೆಡಿಸಿನ್ ವರ್ಸಸ್ ಡಯಟ್ ಅಂತ. ಯಾರು ಮೆಡಿಸಿನ್ ಆ್ಯಂಡ್ ಡಯಟ್ ಅಥವಾ ಮೆಡಿಸಿನ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಮಾತಾಡ್ತಾನೆ ಇರಲಿಲ್ಲ, ಅಥವಾ ತುಂಬ ಕಡಿಮೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದ್ರ ಬಗ್ಗೆ. ಸೊ ವಿತ್ ದಿಸ್ ಸೆಷನ್ ವಿ ಕುಡ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ನಾಟ್ ಮೆಡಿಸಿನ್ ವರ್ಸಸ್ ಡಯಟ್, ಇಟ್ಸ್ ಆಲ್ ಅಬೌಟ್ ಮೆಡಿಸಿನ್ ಆ್ಯಂಡ್ ಡಯಟ್. ಸೊ ಈ ಥರದ್ದು ಎಪಿಸೋಡ್ಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೂ ತಿಳಿಸಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಜೊತೆ ತೃಪ್ತಿ ನಮ್ಮ ಜೊತೆ ಈ ಥರ ಜಾಸ್ತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Thank you.